ಇನ್ನೇನು ಅಂತಂದರೆ, ನಿಮಗೆ ನಾವು ಪಕ್ಕದ ರಾಜ್ಯಗಳು ಕೇರಳ ಅಥವಾ ತಮಿಳುನಾಡು ಉದಾಹರಣೆ ತೊಗೊಂಡ್ರೆ, ನೀವು ಯಾವುದನ್ನು ಇಲ್ಲಿ ತನಕ ಪ್ರತಿನಿಧಿಸಿದ್ರಿ, ಅಂದರೆ ಸಾಮಾಜಿಕ ಸಮಸ್ಯೆಗಳನ್ನು ನಿಮ್ಮ ಸಿನಿಮಾ ಮುಖಾಂತರ ಹೇಳೋ ಪ್ರಯತ್ನವನ್ನು ಮಾಡಿದ್ರಿ, ಅದಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಗಳು ಮುಖಗಳಾಗ್ತಾರೆ ಅಥವಾ ಅದರಲ್ಲೊಂದು ಪಾತ್ರ ತಗೋತಾರೆ, ಆ ಮೂಲಕ ಅವ್ರಿಗೇನು ಸಮಸ್ಯೆ ಇರೋದಿಲ್ಲ. ಕನ್ನಡದಲ್ಲಿ ಆ ಥರದ್ದು ಯಾಕಾಗೋದಿಲ್ಲ? ಒಂದು ಸಾಮಾಜಿಕ ಸಮಸ್ಯೆ ಅಂತ ಬಂದಾಗ ಈ ಥರದೊಂದು ನಾನು ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ. ಅಲ್ಲ, ಬಹಳ ದೊಡ್ಡ ಪ್ರಶ್ನೆ. ಅಲ್ಲ, ಪ್ರಶ್ನೆ ದೊಡ್ಡದು. ನೀವು ಮಲಯಾಳಂ ನಾನು ಹೇಳಿದ್ನಲ್ಲ, ಈಗ ನಾನು ಅದಕ್ಕೆ ಉತ್ತರ ಕೊಟ್ಟರೆ ನನಗೆ ಉತ್ತರ ಗೊತ್ತು, ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ. ಯಾಕೆ ಅಂತಂದರೆ ಆ ಸತ್ಯನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಟ್ ನಾನು ಇಂಡೈರೆಕ್ಟಾಗಿ ಇನ್ನೊಂದು ಥರದಲ್ಲಿ ಹೇಳ್ತೀನಿ. ನಮ್ಮಲ್ಲಿರುವಂಥ ಇನ್ಫ್ರಾಟಿ ಕಾಂಪ್ಲೆಕ್ಸ್ ಕೀಳರ್ ಮೇಲೆ ಯಾವುದ್ರ ಮಾರ್ಕೆಟ್ ವೈಸು ಎಲ್ಲದರಲ್ಲೂ ಇದೆ, ತುಂಬ ಜನಕ್ಕಿದೆ. ಅದೊಂಥರ ಅವರು ಭದ್ರಕೋಟೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ನಾವು ಆ ಕೋಟೆ ದಾಟ್ ಹೋದರೆ ನಮ್ಗೆ ಎಲ್ಲಿ ಮಾರ್ಕೆಟ್ ಬಿದ್ದೋಗುತ್ತೋ ಅನ್ನೋ ಭಯ ಇದೆ. ಓಕೆ, ಅಂದರೆ ಮಾರ್ಕೆಟ್ ಬಿಟ್ಟೋದ್ರೆ ನಮ್ಮ ಮಾರ್ಕೆಟ್ ಬಿದ್ದೋಗುತ್ತೆ ಅನ್ನೋ ಒಂದು ಭಯ ಇದೆ. ಅದಕ್ಕೆ ತುಂಬ ದೊಡ್ಡ ಮಟ್ಟದ ಇಚ್ಛಾಶಕ್ತಿ ಬೇಕು. ಮೋಹನ್ ಲಾಲ್ ಮಮ್ಮೂಟಿ ಥರ ಅವರು ಚಾಲೆಂಜ್ ತಗೊಂಡು ಮಾಡ್ತಾರೆ ಗೊತ್ತಾ, ಅದಕ್ಕೆ ತುಂಬ ದೊಡ್ಡ ಮಟ್ಟದ ಇಚ್ಛಾಶಕ್ತಿ ಬೇಕು. ಮತ್ತು ಅದು ತುಂಬ ತಳಮಟ್ಟದಿಂದ ಬಂದಿರಬೇಕು. ಅಂದರೆ ನಿಮಗೆ ಮೋಹನ್ ಲಾಲ್ ಮಮ್ಮೂಟಿ ಅವರ ಕೆರಿಯರ್ ಗ್ರಾಫ್ನ ನೀವು ಅಬ್ಸರ್ವ್ ಮಾಡೋದಾದರೆ, ಅವರು ಇಂಡಿವಿಜುವಲ್ಗೋಸ್ಕರ ಸಿನಿಮಾ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಇಂಡಸ್ಟ್ರೀನ, ಮಲಯಾಳಂ ಇಂಡಸ್ಟ್ರೀನ ಒಂದು ಲೇಬಲ್ ಇತ್ತಲ್ಲ ಒಂದು ಟೈಮಲ್ಲಿ, ಓಕೆ, ಆ ಲೇಬಲಿಂದ ಆಚೆ ಬರೋದಕ್ಕೆ ಆ ಹೋರಾಟ ಇತ್ತು. ಅದಕ್ಕೆ ಅವರು ಅಷ್ಟು ವರ್ಷಗಳಿಂದ ಮಾಡ್ತಾನೇ ಬಂದಿದ್ದು. ಅದು ಅವ್ರಿಗೆ ಅಭ್ಯಾಸ ಆಗೋಗಿದೆ. ಈಗ ಅವ್ರಿಗೆ ದೊಡ್ಡ ಸಿನಿಮಾ, ಚಿಕ್ಕ ಸಿನಿಮಾ, ಮಾರ್ಕೆಟು ಅದು ಇದು ಅಲ್ಲ. ಓಕೆ, ನಮ್ಮಲ್ಲಿ ಆ ಥರ ಹೋರಾಟ ಆಗಿಲ್ಲ. ಯಾಕೆಂತಂದರೆ ಇಲ್ಲಿ ನಾವು ಭದ್ರಕೋಟೆ ಫಸ್ಟ್ ಡಬ್ಬಿಂಗ್ ವಿಷಯದಲ್ಲಿ ಕಟ್ಕೊಂಡ್ವಿ. ಅವತ್ತಿಗೆ ಬೇಕಿತ್ತು, 70s 80s ಡಬ್ಬಿಂಗ್ ಬೇಕಿತ್ತು. ಇಲ್ಲ ಅಂದಿದ್ರೆ ಕನ್ನಡ ಚಿತ್ರರಂಗ ಸಂಪೂರ್ಣ ನಾಶ ಆಗಿ ಹೋಗ್ತಾಯಿತ್ತು. ಅವತ್ತಿಗೆ ಅವಶ್ಯಕತೆ ಇತ್ತು. ಅದಾದಮೇಲೆ ಡಬ್ಬಿಂಗ್ ಅವಶ್ಯಕತೆ ಇರಲಿಲ್ಲ. ಯಾಕಂತಾರೆ ನೀವು 80s ಕನ್ನಡ ಚಿತ್ರರಂಗ ಸುವರ್ಣ ಕಾಲ ನೋಡ್ಬಿಡುತ್ತೆ. ಆ ಟೈಮಲ್ಲಿ ಡಬ್ಬಿಂಗ್ನ ಬಿಟ್ಕೊಂಡ್ಬಿಟ್ಟಿದ್ರೆ ನಾವು ಅಲ್ಲಿಂದನೇ ಇಲ್ಲಿನ ರೈಟರ್ಸ್ ಬೆಳೆಸೋದಕ್ಕೆ ಒಂದು ಅವಕಾಶ ಸಿಗ್ತಾಯಿತ್ತು. ಮತ್ತು ಒಳ್ಳೊಳ್ಳೆ ಅಭಿರುಚಿಯ ಸಿನಿಮಾಗಳನ್ನ ತೋರಿಸುವಂಥ ಪ್ರೇಕ್ಷಕರನ್ನ ನಾವು ಹುಟ್ಟಾಕ್ಬೋದಾಗಿತ್ತು.